ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೊಳಗೊಬ್ಬ ಗಜ107 ನನ್ನ ಮೊಟ್ಟ ಮೊದಲನೇ ಯೂಟ್ಯೂಬ್ ವಿಡಿಯೋಗೆ ತಮ್ಮೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ನಾನು ನಿಮ್ಗೆಲ್ಲ ಹೇಳಿದ್ದೆ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತಂದು. ನನಗೆ ಗೊತ್ತಾಗ್ಲಿಲ್ಲ ಯಾವ ಥರದ ವಿಡಿಯೋ ಮಾಡಬೇಕು ಅಂತಂದು. ನನಗೆ ಆಸಕ್ತಿ ಇರೋದು ಯಾವುದು ಅಂದರೆ ಹೋರಿ ಹಬ್ಬ. ಅದಕ್ಕೋಸ್ಕರ ನನ್ನ ಮೊಟ್ಟ ಮೊದಲನೇ ವಿಡಿಯೋನ ಹೋರಿ ಹಬ್ಬದ ಬಗ್ಗೆನೇ ಮಾಡ್ತಾ ಇದ್ದೀನಿ. ನನ್ನ ಫೇವ್ರೇಟ್ ಹೋರಿ NTC ಸರ್ಕಾರ ಹೋರಿಗೆ ಕೆಲವು ದಿನಗಳ ಹಿಂದೆ ಕೊಮ್ಮು ನೋವಾಗಿತ್ತು. ಅದು ಯಾಕಾಯ್ತು ಏನಾಯ್ತು ಅಂತಂದು ತಿಳಿಸ್ಕೊಳ್ಳೋ ಪ್ರಯತ್ನ ಈ ವಿಡಿಯೋದ ಮೂಲಕ ಮಾಡ್ತೀನಿ. ಮುಂದೆ ಯಾವ ಥರದ ವಿಡಿಯೋ ಬೇಕು ಅಂತಂದು ನೀವು ತಿಳಿಸಿದ್ರೆ ನಾನು ಖಂಡಿತ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಯಾವ ಥರದಾದ್ರೂ ಓಕೆ, ನೀವು ಹೇಳಿದ್ರೆ ಆ ಥರ ಮಾಡ್ತೀನಿ. ಸದ್ಯಕ್ಕೆ ಈಗ NTC ಸರ್ಕಾರ ಹೋರಿ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬರಡಿ ಸರ್ಕಾರ ಆಗಿ ಮುಂಚೆ ಇಲ್ಲೇ ಕರ್ನಾಟಕದಲ್ಲಿ ಹುಟ್ಟಿ ಹಬ್ಬ ಮಾಡಿತ್ತು. ಅದಾದ್ಮೇಲೆ ಅದ್ರ ಹಬ್ಬ ನೋಡ್ಬಿಟ್ಟು VTN ಅವರು ತಗೊಂಡು VTN ಸರ್ಕಾರ ಆಗಿ ಹಬ್ಬ ಮಾಡಿದ್ರು. ಮತ್ತೆ ಈ ಕರ್ನಾಟಕ ಮಣ್ಣಿನ ಋಣ ಇರೋದಕ್ಕೆ ಮತ್ತೆ ಮರಳಿ ಕರ್ನಾಟಕಕ್ಕೆ ಬಂದು ಮಾಸೂರಿನ ಮುತ್ತಣ್ಣನವರು NTC ಸರ್ಕಾರ ಆಗಿ ಈಗ ಹಬ್ಬ ಮಾಡ್ತಾ ಇದೆ. ಹೈಟ್ ಕೂಡ ಕಡಿಮೆ, ಕೊಮ್ಮು ಕೂಡ ಚಿಕ್ಕದು, ಆ ರೇಂಜಲ್ಲಿ ಸ್ಪೀಡು, ಆಮೇಲೆ ಅದು ಪಿಕಪ್ಗೆ ಫಿದಾ ಆಗದಿರೋರೇ ಇಲ್ಲ. ಆ ರೇಂಜಲ್ಲೇ ಹಬ್ಬ ಮಾಡ್ತಾ ಇದೆ ಕೆಲವು ವರ್ಷಗಳಿಂದ. ಅದರದ್ದೇ ಆದಂತ ಅಭಿಮಾನಿಗಳನ್ನ ಅದು ಗಳಿಸಿದೆ, ಸಂಪಾದನೆ ಮಾಡಿದೆ. ಈಗ ಕರ್ನಾಟಕದಲ್ಲಿ ಹೆಂಗೆ ಅಭಿಮಾನಿಗಳಿದಾರೋ ತಮಿಳ್ನಾಡಲ್ಲೂ ಹಾಗೆ ಇದ್ದಾರೆ, ಆಂಧ್ರ ಪ್ರದೇಶದಲ್ಲೂ ಇದ್ದಾರೆ. ಅದು ಗಾಢ ಹೋರಿ ಅಲ್ಲ, ಆದ್ರೂ ಕೂಡ ಮಹಾರಾಷ್ಟ್ರದಲ್ಲೂ ಕೂಡ ಕೇಳಿದ್ರು NTC ಸರ್ಕಾರ ಬಗ್ಗೆ ಹೇಳ್ತಾರೆ. ಅಷ್ಟೊಂದು ಹವಾ ಮಾಡಿರುವಂತ ಹೋರಿ ಅದು. ಆದ್ರೆ ಈ ಕೆಲವು ದಿನಗಳ ಹಿಂದೆ ಅದ್ರದ್ದು ಕೊಮ್ಮು ನೋವು ಆಗಿ ಒಂಚೂರು ಪೆಟ್ ಮಾಡ್ಕೊಂಡಿತ್ತು. ಅದು ಯಾಕೆ ಅಂತ ತಿಳಿಸ್ಕೊಡ್ತೀನಿ. ಅದು ಫೆಬ್ರವರಿ 3ನೇ ತಾರೀಕು ಇಲ್ಲಿಂದ ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗುತ್ತೆ ದಾಸಂಪುರ ಹಬ್ಬಕ್ಕೆ. ಅದರದೇ ಆದಂತ ಒಂದು ಚಾಪು ಮೂಡಿಸಿತ್ತು ಅಲ್ಲಿ. ದಾಸಂಪುರ ಹಬ್ಬ ಅಂದ್ರೆ ಅದು ಸರ್ಕಾರದೇ ಹಬ್ಬ, ಆ ರೇಂಜಲ್ಲಿ ಹಬ್ಬ ಮಾಡಿತ್ತು ಅದು ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ಅಭಿಮಾನಿಗಳು ಕೇಳಿದ್ದಕ್ಕೆ ಮತ್ತೆ VTN ಸರ್ಕಾರ ಆಗಿ ಅದು ಏಪ್ರಿಲ್ 6ನೇ ತಾರೀಕು ಹಬ್ಬ ಮಾಡುತ್ತೆ. ಒಂದ್ಸರಿ ತಮಿಳ್ನಾಡು ಚಟ್ಟು ಹೊತ್ಕೊಂಡು ಹಬ್ಬ ಮಾಡುತ್ತೆ, ಇನ್ನೊಂದ್ಸರಿ PP ಹೊತ್ಕೊಂಡು ಹಬ್ಬ ಮಾಡುತ್ತೆ. ಆಮೇಲೆ ಬೆಂಕನಕೋಟೆ ಅಂತ ಒಂದು ಇರೋ ಅಲ್ಲೇ ಪಕ್ಕದಲ್ಲೇ ತಮಿಳ್ನಾಡಿನಲ್ಲಿ ಅದು, ಅಲ್ಲಿ ಏಪ್ರಿಲ್ 13ಕ್ಕೆ ಹಬ್ಬ ಮಾಡುತ್ತೆ. ಅಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹಬ್ಬ ಮಾಡುತ್ತೆ. ಎಲ್ಲರಿಗೂ ಮನ್ಸು ಕೂಡ ಖುಷಿ ಕೊಡುತ್ತೆ ಅದು. ಅದಾದ್ಮೇಲೆ ಮತ್ತೆ ಅವರು ಬ್ಯಾಕ್ ಟು ಬ್ಯಾಕ್ ಹಬ್ಬ ಮಾಡ್ತಾರೆ. ಮತ್ತೆ ಏಪ್ರಿಲ್ 16ನೇ ತಾರೀಕು ತೀರ್ಥಮ್ಮನ ಗ್ರಾಮದಲ್ಲಿ ಹಬ್ಬ ಇರುತ್ತೆ. ಅಲ್ಲಂತರೂ ಮತ್ತೆ ಹಳೆ ಸರ್ಕಾರ ಆಗಿ ಹಬ್ಬ ಮಾಡುತ್ತೆ. ಅದೇನು ಪಿಕಪ್ ಸ್ಟೈಲ್ ಇತ್ತಲ್ಲ, ಹಿಂಗ್ ಬಾಣ ತರ ಹಿಂಗ್ ಹೋಗೋದಂಥದ್ದು, ಆ ತರ ಹೋಗಿ ಎಲ್ರಿಗೂ ಫುಲ್ ಖುಷಿ ಆಗ್ಬಿಡುತ್ತೆ. ಅದು ಆ ರೇಂಜಲ್ಲಿ ಹಬ್ಬ ಮಾಡುತ್ತೆ. ಬರೀ ತಮಿಳ್ನಾಡಿನಂತ ಅಲ್ಲ, ಸರ್ಕಾರ ಫ್ಯಾನ್ಸ್ ಎಲ್ಲರೂ ಇದ್ದಾರಲ್ಲ ಅವ್ರಿಗೆ ತುಂಬಾನೇ ಅಂದ್ರೆ ಹೋರಿ ಹಬ್ಬದ ಅಭಿಮಾನಿಗಳು ಎಲ್ರಿಗೂ ಖುಷಿ ಆಗುತ್ತೆ. ಅದು ಮತ್ತೆ ಆ ತರ ಹಬ್ಬ ಮಾಡ್ತಿದೆಯಲ್ಲ ಅಂತಂದ. ಯಾಕಂದ್ರೆ ದನಂಗ್ನಳ್ಳಿ ಹಬ್ಬದಲ್ಲಿ ಅದು ಬಿದ್ದಾದ್ಮೇಲೆ ಅದ್ರದ್ದು ಒಂಚೂರು ಸ್ಪೀಡ್ ಏನು, ಅದು ಕಾಲು ನೋವು ಅನ್ನೋದೇನಿದೆಯಲ್ಲ ಅದು ತುಂಬಾನೇ ಇತ್ತು. ಅದಕ್ಕೋಸ್ಕರನೇ ಈ ವರ್ಷ ಬರೀ 8 ಹಬ್ಬ ಮಾಡಕ್ ಸಾಧ್ಯ ಆಯ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದಾನು ಫಸ್ಟ್ನೇ ಹಬ್ಬನೇ ಲೇಟ್ ಆಗೋಯ್ತು ಅದು ಸುಧಾರಿಸ್ಕೊಳ್ಳೋಕೋಸ್ಕರ. ಅಂದ್ರೆ ಮುಂಚಿನ ಹಬ್ಬನೇ ಬೇರೆ, ಈಗ ಹಬ್ಬನೇ ಬೇರೆ. ಅದು ಕಾಂಪಿಟೇಷನ್ ಇರೋದಕ್ಕೆ ಒಂಚೂರು ಚಾಲೆಂಜ್ ಜಾಸ್ತಿ ಇರೋದಕ್ಕೆ ಸುಧಾರಿಸ್ಕೊಂಡು ಟೈಮ್ ತಗೊಂಡು ಹಬ್ಬ ಮಾಡ್ಬೇಕು ಅಂತ ಅಂದು ಅವ್ರ ತಿಳುವಳಿಕೆಯಿಂದ ಆ ತರ ಹಬ್ಬ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ತಮಿಳ್ನಾಡಲ್ಲಿ ತೀರ್ಥಮ್ಮಲ್ಲಿ 16ನೇ ತಾರೀಕಿಗೆ ಹಬ್ಬ ಆಯ್ತು. ಅದಾದ್ಮೇಲೆ ಒಂದು ಎಲ್ರಿಗೂ ಬೇಜಾರಾಗುವಂತ ಸಂಗತಿ ಏನಂದ್ರೆ VTN ಮುನ್ರಾಜ್ ಅಣ್ಣವರು ದೈವಾಧೀನರಾಗ್ತಾರೆ. ಅಲ್ಲಿಂದ ಆದ್ಮೇಲೆ ಮತ್ತೆ ಕರ್ನಾಟಕದಲ್ಲಿ ಕೊನೆ ಹಬ್ಬ ಮಾಡ್ಬೇಕು ಅಂತ ಅಂದು ಶಿಕಾರಿಪುರ ಹಬ್ಬ ಇರುತ್ತೆ. ಅಲ್ಲಿ ಏಪ್ರಿಲ್ 24ನೇ ತಾರೀಕಿಗೆ ಇರೋದಕ್ಕೆ ಮತ್ತೆ ಟೈಮ್ ಇರಲ್ಲ ಅಂತಂದು ವಾಪಸ್ ಕರ್ಕೊಂಡ್ ಬರ್ತಾ ಇರ್ತಾರೆ. ವಾಪಸ್ ಕರ್ಕೊಂಡ್ ಬರುವಾಗ ಏನು ಟಾಟಾ AC ಇರುತ್ತಲ್ಲ, ಟಾಟಾ AC ಇಲ್ಲಿ ಹಿಂಬದಿ ಇರುವಾಗ ಅದು ಬಾಕ್ಸ್ ಖಾನಿ ಇರುತ್ತಲ್ಲ, ಅಲ್ಲಿ ಬರುವಾಗ ಅದು ಕೊಂಬು ಸಿಗಿಸ್ಕೊಂಡ್ಬಿಟ್ಟತೆ. ಅದು ಯಾರಿಗೂ ಗೊತ್ತಾಗಿಲ್ಲ. ಅದು ಯಾವಾಗ್ಲೂ ಅದ್ರ ಜೊತೆಗೆ ಇರ್ತಿದ್ರು. ಅದೊಂಚೂರು ಕಾಡ್ ಇರೋದಕ್ಕೆ, ಆಮೇಲೆ ತುಂಬಾ ದೂರ್ಲಿಂದ ಬರೋದಕ್ಕೋಸ್ಕರ ಅಲ್ಲಿ ಫ್ರೀ ಆಗಿರ್ಲಿ ಹೋರಿ ಅಂತ ಅಂದೇಳಿ ಎಲ್ಲರೂ ಮುಂದೆ ಕುತ್ಕೊಂಡಿದ್ರು. ಅವ್ರಿಗೂ ಗೊತ್ತಾಗಿಲ್ಲ ಪಾಪ. ಗೊತ್ತಾಗಿದ್ರೆ ಯಾರಾದ್ರೂ ಸುಮ್ನೆ ಇರ್ತಾರೆ ಹೇಳಿ. ಅದು ಕೊಂಬನ್ನ ಸಿಗಿಸ್ಕೊಂಡು ಏನು ಗಾಯ ಮಾಡ್ಕೊಂಡ್ಬಿಡ್ತು. ಅದು ಸ್ವಲ್ಪ ಲೂಸ್ ಆಗಿತ್ತು ಅಷ್ಟೇ, ಏನು ಗಾಯಪಾಯ ಅಲ್ಲ, ಕೊಂಬು ಅಳ್ಗಾಡ್ತಾ ಇತ್ತು. ಅದಕ್ಕೋಸ್ಕರ ಮತ್ತೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗಿ ಡಾಕ್ಟರ್ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿ, ನಿಮ್ಗೆ ಗೊತ್ತಲ್ಲ NTC ಸಾಮ್ರಾಜ್ಯದ ಸಾರಥಿ ಗಣೇಶಣ್ಣವರು ಯಾವ ತರ ಹೋರಿನ ಪ್ರೀತಿ ಮಾಡ್ತಾರೆ ಅಂತ. ಅವ್ರಿಗಿಂತ ಜಾಸ್ತಿ ಹೋರಿಗಳನ್ನ ಇಷ್ಟಪಡ್ತಾರೆ. ಗಣೇಶಣ್ಣ ಅವರು ಮತ್ತೆ ಡಾಕ್ಟರ್ ಕರೆಸಿ ಆರೈಕೆ ಮಾಡಿ ಕೊಂಬನ್ನ ಇವಾಗ ಕಟ್ಸಿ ಎಲ್ಲ ರೆಡಿ ಮಾಡಿದ್ದಾರೆ. ಸದ್ಯಕ್ಕಂತರೂ ಯಾವ ತರದ ಹಬ್ಬ ಇಲ್ಲ. ಹೆಂಗೂ ಹಬ್ಬಕ್ಕೆ ಹಾಕುವಂತ ಅವಶ್ಯಕತೆನೂ ಇಲ್ಲಲ್ಲ, ಅದಕ್ಕೋಸ್ಕರ ಆರಾಮಾಗಿ ರೆಸ್ಟ್ ಮಾಡ್ತಾ ಇದೆ. ಅಭಿಮಾನಿಗಳು ಯಾವುದೇ ರೀತಿಯಿಂದ ಭಯ ಪಡೋಂತ ಅವಶ್ಯಕತೆ ಇಲ್ಲ. ಕೊಂಬಿಗೆ ಏನೂ ಆಗಿಲ್ಲ. ಮತ್ತೆ ನಿಮ್ಮೆಲ್ಲರ ಖುಷಿಗೋಸ್ಕರ ಅವನು ಆದಷ್ಟು ಬೇಗ ರೆಡಿ ಆಗ್ಬಿಟ್ಟು ಮುಂದಿನ ವರ್ಷ
ಹಬ್ಬಕ್ಕೆ ಬರ್ತಾನೆ, ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಕೆಲವೊಬ್ರು ಹಾಕ್ತಿದ್ದಾರೆ, ಒಳ್ಳೇದೇ ಅದು. ಅಂದ್ರೆ ಎಲ್ಲರಿಗೂ ಭಯ ಹುಟ್ಸುತ್ತೆ ಅದು. ಆ ತರದ್ ವಿಡಿಯೋ ಹಾಕೋದೇನ್ ತಪ್ಪಂತಲ್ಲ, ಭಯ ಹುಟ್ಟುತ್ತೆ ಸುಮ್ನೆ ಏನಾಯ್ತಪ್ಪ ಊರಿಗೆ ಅಂತ ಅಂದು. ಗಣೇಶನವ್ರ ಜೊತೆ ಮಾತಾಡಿದೆ ನಾನು, ಕೇಳಿ ಅವ್ರು ಏನ್ ಹೇಳಿದಾರೆ ಅಂತಂದು ನಿಮ್ಗೂ ಗೊತ್ತಾಗುತ್ತೆ. ಹಲೋ ಗಣೇಶಣ್ಣ. ಹೋರಬಜಿ. ಹಾ, ಅದು ಹೋರಿಗೆ ಕೊಂಬೇನಾಗಿತ್ತು ಅಂತಣ್ಣ, ಏನಾಗಿತ್ತಣ್ಣ ಅದು? ಮೊನ್ನೆ ತಮಿಳ್ನಾಡಿಂದ ಬರೋ ಹೊತ್ನಾಗ ಅದು ತಿರ್ಗಾ ಹೊತ್ನಾಗ ಹಿಂಗ ಹಿಂದ್ಗಡಿಗೆ ಹಂಗ ಇರ್ತಾವ ನೋಡು, ಹ್ಞೂ ಅದಕ್ಕೆ ಸಿಕ್ಸ್ಕಿಂದ ಸ್ವಲ್ಪ ಹಿಂಗ ಮೀಟ್ ಐತೆ, ಕೊಂಬು ಸ್ವಲ್ಪ ಲೈಟ್ ಆಗಿ ಕುಂತಿತ್ತು. ಹಾಂ ಅದನ್ನ ಮೊನ್ನೆ ನಮ್ಮ ಇಲ್ಲಿ ನವೀನ ಅಂತ ಸೀಮೆನ ಕೊಂಬ್ ಕಡ್ದಾನ, ಗಂಗೊಪ್ತಾನ, ಅವ್ನು ಕರ್ಕೊಂಬಂದು ತೋರಿಸಿದೆ. ಏನು ಪ್ರಾಬ್ಲಮ್ ಇಲ್ಲಣ್ಣ, ಮುಂದೆ ಪ್ರಾಬ್ಲಮ್ ಆಗ್ಬಾರ್ದು ಅನ್ನೋದಕ್ಕೆ ಕಟ್ಸೀನಿ. ಸ್ವಲ್ಪ ಆರಾಮಾಗೈತಿ, ಏನು ತೊಂದಿಲ್ಲ. ಆರಾಮೈತಣ್ಣ ಒಟ್ಟ ಎಲ್ಲ? ಹೋರಿ ಆರಾಮೈತೆ ಪಜಿ, ಆದ್ರೆ ಅಭಿಮಾನಿಗಳ ಆಶೀರ್ವಾದದಿಂದ ಅದು ಯಾವಾಗೂ ಏನು ಪಡ್ಕನಲ್ಲ, ಆರಾಮ ಇರ್ತೈತಿ. ಹಾಂ ಇಪ್ಪಡ್ ಮುಂದೆ ಬರೋ ಹಬ್ಬಕ್ಕೆ ಅಭಿಮಾನಿಗೋಸ್ಕರ ಮತ್ತೆ ಫುಲ್ ರೆಡಿ ಹಾಕಣ, ರೆಸ್ಟ್ ತಗೊಂಡು. ಎಲ್ಲ ವಾಟ್ಸಪ್ನಾಗ ಎಲ್ಲ ಹಾಕ್ತಾ ಇದ್ರಲ್ಲ ಕೊಂಬಿಂದು, ಎಲ್ಲ ಬೇರೆ ಕಡೆ ಹುಡ್ರು ಎಲ್ಲ ಕೇಳ್ತಾ ಇದ್ರ, ಅದಕ್ಕೆ ನಿನ್ ಕಡೆಯಿಂದ ನಾನು. ಇಲ್ಲ ಅಪ್ಪಾಜಿ, ನೀ ಎಲ್ಲರಿಗೂ ಹೇಳ್ಬಿಡು ಅಭಿಮಾನಿಗಳಿಗೆ, ಅದು ಅಭಿಮಾನಿಗಳ ಆಶೀರ್ವಾದ ಇರೋ ಮಟ್ಟ ಯಾವಾಗೂ ಏನಾಗಲ್ಲ ದೇವರಿಗೆ. ಅದು ಸರಿ ಸರಿ ಅಣ್ಣ. ಅದು ಹೆಸರು ಮಾಡ್ಬಿಡೋದಲ್ಲ ಹೋರಿ ಹಬ್ಬದ ಬಂಡೆ ಅಂದ. ಬಂಡೆಗೆ ಏನಾಗಲ್ಲ, ಬಂಡಿಗೆ ಏನೂ ಆಗಲ್ಲ. ಸರಿ ಸರಿ ಬಂಡಿಗೆ ಗುದ್ದಿದ್ರೆ ನಮ್ಗನ್ನು ಹೋಗೋದ್ ಹೊರತು ಬಂಡಿಗೆ ಏನಾಗಲ್ಲ. ಓಕೆ ಸರ್, ಓಕೆ ಬಾಸ್. ಓಕೆ ಬಾಸ್, ಓಕೆ. ಯಾರಿಗೇ ಆದ್ರೂ, ಯಾವುದೇ ಬಸವಣ್ಣ ಆದ್ರೂ, ಬರೀ NTC ಸರ್ಕಾರ ಅಂತ ಅಲ್ಲ, ಯಾವುದೇ ಹೋರಿ ಆಗ್ಲಿ, ಯಾವುದೇ ಹೋರಿ ಫ್ಯಾನ್ಸ್ ಆಗಿರ್ಲಿ, ಅವ್ರು ಯಾವತ್ತು ಬಸವಣ್ಣಗೆ ನೋವಾದ್ರೆ ಯಾರೂ ಸಹಿಸಲ್ಲ ಅದನ್ನ. ಆದಷ್ಟು ಬೇಗ NTC ಸರ್ಕಾರ ಹೋರಿ ಗುಣಮುಖ ಆಗಿ ಮತ್ತೆ ಅದರ ಹಳೆ ಹಬ್ಬನ ಅಷ್ಟೇ ಅದ್ದೂರಿಯಾಗಿ ಮಾಡ್ಲಿ ಅಂತ ಅಂದು ದೇವರಲ್ಲಿ ಬೇಡ್ಕೊಂತೀನಿ. ಇದಾಗಿತ್ತು ನನ್ನ ಮೊಟ್ಟ ಮೊದಲ ವಿಡಿಯೋ. ದಯವಿಟ್ಟು ನನ್ನ ಚಾನೆಲ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾವು ಒಂಥರ ರಕ್ಷಿತ್ ಶೆಟ್ಟಿ ಥರ ನಮ್ಗೆ ಎಡಿಟಿಂಗ್ ಭಾಳ ಟೈಮ್ ಬೇಕು. ಆ ಉ ಆ ಅನ್ನೋದು ಭಾಳ, ಅದು ನನಗೆ ಅಂಟಿರೋ ಕಾಯಿಲೆ, ಸುಧಾರಿಸ್ಕೊತೀನಿ. ಮತ್ತೆ ಸಿಗೋಣ ಆದಷ್ಟು ಬೇಗ. ಧನ್ಯವಾದಗಳು. ಜೈ ಶ್ರೀರಾಮ್.